ಚಿಕ್ಕೋಸಹಳ್ಳಿ ಗ್ರಾಮದಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿ ಜಾತ್ರೆಯ ಪ್ರಯುಕ್ತ ಅಗ್ನಿಕೊಂಡ ಪ್ರವೇಶ ಅನ್ನದಾಸೋಹ ಕಾರ್ಯಕ್ರಮ. ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿಯ ಚಿಕ್ಕಹೊಸಹಳ್ಳಿ ಗ್ರಾಮದಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿ ಜಾತ್ರೆಯ ಪ್ರಯುಕ್ತ ಅಗ್ನಿಕೊಂಡ ಮಹೋತ್ಸವ ಮಂಗಳವಾರ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮಹದೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ಪುಷ್ಪಾಲಂಕಾರ, ಬೆಲ್ಲದಾರತಿ ಮಾಡಲಾಗಿತ್ತು. ಮಧ್ಯಾಹ್ನ 2 ಗಂಟೆಗೆ ಶ್ರೀ ಮಹದೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯೊಂದಿಗೆ ಹೊಳೆ ಮುಟ್ಟಿಸಲಾಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾತ್ರೆಯ ಪ್ರಯುಕ್ತ ಹೆಜ್ಜೆ ಹೆಜ್ಜೆಗೂ ತೆಂಗಿನಕಾಯಿ ಹೊಡೆಯುವ ಮೂಲಕ ಮೆರವಣಿಗೆ ನಡೆಸಿ ಮಧ್ಯಾಹ್ನ 3 ಗಂಟೆಗೆ ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಅಗ್ನಿಕೊಂಡ ಪ್ರವೇಶ ಮಾಡಲಾಯಿತು. ಅರ್ಚಕ ಶಂಕರಪ್ಪ ಅಗ್ನಿಕೊಂಡ ಪ್ರವೇಶ ಮಾಡುತ್ತಿದ್ದಂತೆ ಭಕ್ತರು ಉಘೆ ಮಾದಪ್ಪ ಎಂಬ ಜಯಘೋಷ ಮಾಡುವ ಮೂಲಕ ಅಗ್ನಿಕೊಂಡವನ್ನು ಪ್ರವೇಶಿಸಿದರು. ಜಾತ್ರೆಯ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಾವಿರಾರು ಭಕ್ತರಿಗೆ ರಾಗಿ ಮುದ್ದೆ, ಹಲಸಿನಕಾಯಿ, ಕಾಳು ಸಾರುದ ಅನ್ನದಾಸೋಹ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಅಚ್ಯುತರಾಜ್, ಸರ್ವೆ ಇಲಾಖೆಯ ಚಂದ್ರಶೇಖರ್, ಶ್ಯಾಮರಾಜ್, ಚಿಕ್ಕೋಸಹಳ್ಳಿ ನಾಗೇಶ್, ಗೋವಿಂದರಾಜು, ಮುನಿರೆಡ್ಡಿ ಮತ್ತು ಚಿಕ್ಕೋಸಹಳ್ಳಿ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಹಾಗೂ ಭಕ್ತರು ಭಾಗವಹಿಸಿದ್ದರು.
ಏನಿವ ಚಿಕ್ಕೋಸಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ವಿಶೇಷವಾಗಿ ನಾವು ಮೇನಲ್ಲಿ ಮಾಡ್ತಾಯಿದ್ವಿ ಮಹದೇಶ್ವರ ಸ್ವಾಮಿ ಕೊಂಡ. ಈ ವರ್ಷ ಏಪ್ರಿಲಲ್ಲೇ ಮಾಡಿದ್ದೀವಿ. ಕಾರಣ ಏನಪ್ಪ ಅಂದರೆ ಮಳೆ ಅಂತೇಳಿ. ಆದರೂ ಮಾಸ ಮಳೆ 2 ದಿವಸದಿಂದ ಮಳೆ ಬರ್ತಾನೆ ಇತ್ತು. ಏನು ವಿಶೇಷ ಅಂದರೆ ಈ ದೇವ್ರಿಗೆ ಏನು ಹಿಂದಿನ ಇವತ್ತಿನಿಂದ ಏನು ನಾವು ಮಾಡ್ತಾಯಿಲ್ಲ, ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಎಲ್ಲ ಜನಾಂಗ ಸೇರಿ ಚಿಕ್ಕೋಸಳ್ಳಿನಲ್ಲಿ ಮಹದೇಶ್ವರ ಸ್ವಾಮಿ ಕೊಂಡ ಅಂದರೆ ಭಾಳ ವಿಶೇಷ. ಹಾಗಾಗಿ ಪ್ರತಿಯೊಬ್ಬರು ಮನೆಯವರು ಸಹ ಪ್ರತಿಯೊಬ್ಬರು ಕುಟುಂಬದವರು ಸಹ ಈ ಒಂದು ದೇವಸ್ಥಾನಕ್ಕೆ ವಿಶೇಷವಾದಂಥ ಸಾನ್ನಿಧ್ಯವನ್ನು ಹೊಂದಿದೆ. ಪ್ರತಿಯೊಂದು ಮನೆಯವರು ಸಹ ಒಂದು ಹುಲ್ಲಿರ್ಬೋದು, ಒಂದು ಕಡ್ಡಿ ಇರ್ಬೋದು, 100 ರೂಪಾಯಿ 1000 ರೂಪಾಯಿ ಎಷ್ಟು ಅವ್ರಿಗೆ ಅವ್ರ ಶಕ್ತಿಯಾನುಸಾರ ದೇವರಿಗೆ ಕೊಟ್ಟು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಜೊತೆಗೆ ನಮ್ಮ ಕಾಲೋನಿಯಲ್ಲಿ ಹುಡುಗರು ಪ್ರತಿ ವರ್ಷ ಈ ವರ್ಷದಂತೆ ಸಹ ಕೊಂಡ ಅವರೇ ಆಯೋದು. ಅವರು ಶಿಸ್ತಾಗಿ ಬೆಳಗ್ಗೆ ಬಂದರೆ ಸಾಯಂಕಾಲದವರೆಗೂ ಕೊಂಡ ಅವರೇ ನೆರವೇರಿಸ್ಕೊಡ್ತಾರೆ ಅವ್ರ ಕುಟುಂಬಗಳಿಗೆ. ಜೊತೆಗೆ ಈ ಒಂದು ನಮ್ಮ ಸಹಕಾರ ಕೊಟ್ಟಂಥ ಕುಟುಂಬಗಳಿಗೆ ನಮಗೆ ದಾನವಾಗಿ ಅನ್ನದಾನಕ್ಕಿರ್ಬೋದು, ನಮ್ಮ ಕಾರ್ಯಕ್ರಮಗಳಿಗಿರ್ಬೋದು ಸಾಕಷ್ಟು ಜನ ದಾನಿಗಳು ಕೊಡುಗೆ ಕೊಟ್ಟಿದ್ದಾರೆ. ಅವ್ರ ಕುಟುಂಬಗಳಿಗೆ ಭಗವಂತ ಒಳ್ಳೇದು ಮಾಡಲಿ. ಪ್ರತಿ ವರ್ಷದಂತೆ ನಮ್ಮ ಯಾವುದಾದ್ರೂ ಊರಲ್ಲಿ ನೀವು ನೋಡಿರ್ಬೋದು, ನಮ್ಮೂರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಜೊತೆಗೆ ವೈಮನಸ್ಸುಗಳಿಲ್ಲ. ಜಾತ್ರೆ ಅಂತ 15 ದಿವಸ ಸ್ಟಾರ್ಟ್ ಆದರೆ ಪ್ರತಿಯೊಂದು ಹುಡುಗರು ಸಹ ಅಷ್ಟೇ ನಮ್ಮದೇ ಕೆಲಸ ಅಂಥೇಳಿ ಬೆಳಗ್ಗೆ ರಾತ್ರಿವರೆಗೂ ಸೌದೆ ತರೋದಿರ್ಬೋದು, ರೇಷನ್ ತರೋದಿರ್ಬೋದು, ಯಾರ ಹತ್ರ ಆದರೂ ಹೋಗಿ ಬರೋದಿರ್ಬೋದು, ದುಡ್ಡು ಕಾಸಿನ ವ್ಯವಸ್ಥೆ ಇರ್ಬೋದು. ಸಾಲಿಲ್ಲ ಅಂದರೂ ಅಷ್ಟೇ ಪ್ರತಿಯೊಬ್ಬರು ನಾವೆಲ್ಲ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಸಾಲಿಲ್ಲ ಅಂದರೆ ನಾವೆಲ್ಲ ಹಾಕ್ಕೊಂಡು ಪ್ರತಿ ವರ್ಷದಂತೆ ಈ ವರ್ಷ ನಡ್ಸ್ಕೊಂಡ್ಬಂದಿದ್ದೀವಿ. ಮುಂದಿನ ವರ್ಷ ಇನ್ನೂ ಹೆಚ್ಚಿಗೆ ವಿಜೃಂಭಣೆಯಿಂದ ನಡೀಲಿ. ಏನಿವತ್ತು ನಾವು ಮಾಡಿದಂಥ ಪ್ರತಿಯೊಂದು ಕುಟುಂಬಗಳಿಗೆ ಎಲ್ಲರ ಹೆಸರುಗಳನ್ನು ಹೇಳೋಕ್ಕಾಗಲ್ಲ, ಅನ್ಯತೆ ಯಾರೂ ಭಾವಿಸಲ್ಲ. ನಮ್ಮ ಕುಟುಂಬಸ್ಥರು, ನಮ್ಮ ಸ್ನೇಹಿತರುಗಳು. ಹಾಗಾಗಿ ಪ್ರತಿಯೊಂದು ಏನು ಕಾರ್ಯಕ್ರಮಗಳಿದೆ ಬೆಳಗ್ಗೆ ಸ್ಟಾರ್ಟ್ ಆದರೆ ಕೊಂಡಕ್ಕೆ ಮನೆಯಿಂದ ಸ್ಟಾರ್ಟ್ ಆಗಿ ಉತ್ಸವಗಳು ರಾತ್ರಿ ಎಲ್ಲರದು ಪಲ್ಲಕ್ಕಿ, ಪ್ರತಿಯೊಬ್ಬರದು ಪಲ್ಲಕ್ಕಿ ಇರ್ತದೆ. ವಿಶೇಷವಾಗಿ ಇವತ್ತು ಈ ಸರ್ತಿ ನಮ್ಮ ಹೆಣ್ಣುಮಕ್ಕಳು ಮಹಿಳಾ ಶ್ರೀಶಕ್ತಿ ಸಂಘ 15 ಮೂಟೆ ಅಕ್ಕಿಯನ್ನು ನಾವು ಕೊಡ್ತೀವಿ ಅಂತೇಳಿ ಮಹಿಳಾ ಶ್ರೀಶಕ್ತಿ ಸಂಘದವ್ರು ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಗ್ರಾಮದ ಯುವ ಮಿತ್ರರ ಪರವಾಗಿ, ಗ್ರಾಮದ ಯುವ ಮಿತ್ರರು ಕಿರಿಯರ ಪರವಾಗಿ ನಾವು ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ. ಯಾಕೆಂದರೆ ನಾವು ನಿಮ್ಮ ಜೊತೆಯಲ್ಲಿ ಸೇರ್ಕೊತೀವಿ ಅಂತೇಳಿ ಇವತ್ತು ಜೊತೆಯಲ್ಲಿ ಸೇರಿಕೊಂಡು ಅವರು ಸಹ ಸಹಕಾರ ಕೊಟ್ಟಿದ್ದಾರೆ. ಪ್ರತಿಯೊಂದೂ ಅಷ್ಟೇ ಅನ್ಯತಾ ಯಾರು ಭಾವಿಸದೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಬರ್ತಾರೆ. ಅದಕ್ಕೆ ನಾವು ಚಿರಋಣಿಗಳು, ಆಭಾರಿಗಳಾಗಿದ್ದೇವೆ. ಮೀಡಿಯಾದವರು ನೀವು ಸಹ ಬಂದು ನಮ್ಮೂರನ್ನ ಮಹದೇಶ್ವರ ಸ್ವಾಮಿದು ಹೇಳಬೇಕು ಅಂದರೆ ಮಳೆ ಇರಲ್ಲ. ಮಳೆ ಇಲ್ದಿರೋವಾಗ ನಾವು ಜಾತ್ರೆಗೆ ಡೇಟ್ ಇಡ್ತೀವಿ. ನೀವು ಎಲ್ಲಾದರೂ ನೋಡ್ಕೊಂಬರ್ಬೋದು. ಹಿಂದೆ ಹೋದ ವರ್ಷ ಸಹ ನಮ್ಮ ಸ್ನೇಹಿತರು ಮೀಡಿಯಾದವ್ರು ಬಂದಿದ್ದರು. ಎಲ್ಲ ಊರಲ್ಲೂ ಮಳೆ ಹೋಯ್ತಾ ಇತ್ತು. ಇಲ್ಲಿ ಮಳೆ ಇಲ್ಲ. ಎಲ್ಲರೂ ಕೇಳ್ತಾರೆ ಮಳೆ ಏನು ಸುತ್ತ ಮಳೆ ಹೋಯ್ತಾ ಇತ್ತು, ಇಲ್ಲಿ ಊಟ ಹೆಂಗೆ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾಯಿದ್ರು. ಜಾತ್ರೆ ಹೆಂಗೆ ಮಾಡ್ತಾಯಿದ್ದೀರಾ ಅಂತ ನಿಮ್ಮ ಮೀಡಿಯಾದವ್ರಿಗೆ ಗೊತ್ತು. ಈ ವರ್ಷ ಸಹ ಅಷ್ಟೇ ಮಳೆ ಏನು ಡೇಟ್ ಇಟ್ವಿ, ಒಳ್ಳೆ ಮಳೆ ಆಗಿದೆ. ಸುಸೂತ್ರವಾಗಿ ಮಳೆ ಬೆಳೆ ಆಗ್ತದೇನೋ ಈ ನಂಬಿಕೆ ಈ ವರ್ಷ ನಮ್ಮ ಗ್ರಾಮಸ್ಥರು ವ್ಯಕ್ತಪಡಿಸ್ತೀವಿ. ಎಲ್ಲ ಒಗ್ಗಟ್ಟಾಗಿ ತಾಯಂದಿರು, ಸ್ನೇಹಿತರು ಏನು ನಡ್ಸ್ಕೊಂಬಂದಿದ್ದೀರಾ ಇದನ್ನು ಯಾರೇ ಇರಲಿ ಬಿಡಲಿ ನೀವು ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಯುವ ಮಿತ್ರರಲ್ಲಿ ಕೇಳ್ಕೊಳ್ತಾ ನಮ್ಮ ಮಹದೇಶ್ವರ ಸ್ವಾಮಿ ಆಶೀರ್ವಾದ ಸದಾ ಪ್ರತಿಯೊಂದು ಕುಟುಂಬಗಳಿಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಉಗೇ ಮಹಾತ್ಮಲಯ, ಉಗೇ ಮಹಾತ್ಮಲಯ, ಉಗೇ ಮಹಾತ್ಮಲಯ. ಮತ್ತು ನಮ್ಮೂರಿನಲ್ಲಿ ಮಹದೇಶ್ವರ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದೀವಿ. ಈ ಜಾತ್ರೆಗೆ ಬಂದಿರುವ ಎಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಆಮೇಲೆ ಈ ಜಾತ್ರೆಗೋಸ್ಕರ ತನು ಮನ ಧನ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್, ಇಲ್ಲಿ ನಮ್ಮ ಊರಿಗೆ ಮಾತ್ರ ಅಂತಲ್ಲ, ನಮ್ಮ ಪಂಚಾಯಿತಿಯಲ್ಲಿ ಸುಮಾರು ಹಳ್ಳಿಗಳಿಂದ ಬರ್ತಾರೆ. ಸಾವಿರಾರು ಜನ ಪ್ರತಿ ವರ್ಷ. ಇವಾಗಿಂದಲ್ಲ, ಇದು ದೊಡ್ಡವ್ರು ಮಾಡ್ಕೊಂಬರ್ತಾ ಇದ್ದೀವಿ ಕಾರ್ಯನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸಾವಿರಾರು ಜನ ಬಂದು ಊಟ ಮಾಡ್ತಾರೆ, ಅದೇ ಒಂದು ಖುಷಿ. ಪ್ರತಿ ಮನೆಯವರು ಇವತ್ತಿನ ದಿವಸ ಮನೆಗೆ ಒಬ್ಬರು ಒಲೆಗೆ ಬೆಂಕಿ ಹಾಕಿರಲ್ಲ. ನೆನ್ನೆಯಿಂದ ಪ್ರತಿ ಮನೆಯಲ್ಲಿ ನಂದು ಊಟ, ಅಲ್ಲಿ ದೇವಸ್ಥಾನ ಪ್ರಸಾದ ತಿನ್ನಬೇಕು, ಇದು ಊಟ ಅಂತ ಬರಲ್ಲ, ಪ್ರಸಾದ ಅಂತ ಬಂದು ತಿಂದು ಎಲ್ಲರೂ ಕೈ ಜೋಡಿಸಿ ಈ ಪ್ರೋಗ್ರಾಮ್ ನಡೆಸ್ಕೊಡ್ತಾರೆ. ಅದೊಂದು ಖುಷಿ ನಮಗೆ. ಮೀಡಿಯಾದವರು ನೀವು ಪ್ರತಿ ವರ್ಷ ನೋಡ್ತಾನೆ ಇದ್ದೀರಾ. ಈಗ ನಾನು ಹೇಳಿದ್ದೆ, ಅಚಿತ್ ರಾಜು ಹೇಳಿದ್ದೆ, ನಾನು ಹೇಳಬೇಕಾಗ್ತದೆ. ಅದನ್ನು ಹೇಳೋದು ಬೇಡ. ನಿಮ್ಗೆಲ್ಲರಿಗೂ ಕೃತಜ್ಞತೆ ತಿಳಿಸ್ತೀವಿ.